ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆಲ್ಲ ಕೇಳ್ತಿದ್ರಲ್ಲ ಬಯಾಲಜಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತ. ಸೊ ನಾನು ಎಲ್ಲ ಕುತ್ಕೊಂಡು ನಿಮ್ಮ PU ಬೋರ್ಡ್ದು ಮಾಡೆಲ್ ಕ್ವೆಶನ್ ಪೇಪರ್ಸ್ ಮತ್ತು ಕ್ವೆಶನ್ ಬ್ಯಾಂಕ್ ಎಲ್ಲನೂ ನೋಡಿಬಿಟ್ಟು ಅನಾಲಿಸಿಸ್ ಮಾಡಿ ಈ ಕನ್ಕ್ಲೂಷನಿಗೆ ಬಂದಿದ್ದೀನಿ. ಸೊ ನಾನು ಕೊಟ್ಟಿರೋಂಥ ಇಷ್ಟು ಚಾಪ್ಟರ್ಸ್ನ ನೀವು ಓದ್ಕೊಂಡ್ರೆ ನಿಮ್ಮ ಮಾರ್ಕ್ಸ್ ಕಂಪಲ್ಸರಿಯಾಗಿ 45 ಬರುತ್ತೆ. ಓಕೆನಾ? 45 ಮಾರ್ಕ್ಸ್ ನೋ ಡೌಟ್. ಇಷ್ಟು ಚಾಪ್ಟರ್ಸ್ನ ನೀವು ಕರೆಕ್ಟಾಗಿ ಕವರ್ ಮಾಡಬೇಕಾಗುತ್ತೆ. ಯಾವುದ್ಯಾವುದಪ್ಪ ಅಂದರೆ, ಒಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಆಮೇಲೆ ಹ್ಯೂಮನ್ ರೀಪ್ರೊಡಕ್ಷನ್. ಸೊ ನೀವು ಇಷ್ಟು ಚಾಪ್ಟರ್ಸ್ನ ಕವರ್ ಮಾಡಿಕೊಂಡ್ರೆ 45 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇರುತ್ತೆ. ಓಕೆನಾ? 8ಗೆ 45 ನೋ ಡೌಟ್. ಆಮೇಲಿಂದ ನೆಕ್ಸ್ಟ್ 3 ಈಸಿ ಸ್ಕೋರಿಂಗ್ ಚಾಪ್ಟರ್ಸ್ ಇದ್ದಾವೆ. ಯಾವುದ್ಯಾವುದಪ್ಪ ಅಂದರೆ, ಒಂದು ರಿಪ್ರೊಡಕ್ಟಿವ್ ಹೆಲ್ತ್, ಇನ್ನೊಂದು ಬಯೋಡೈವರ್ಸಿಟಿ ಮತ್ತು ಎವಲ್ಯೂಷನ್. ಓಕೆನಾ? ಲೈಕ್ ಎವಲ್ಯೂಷನ್ ಅಂದರೆ ತುಂಬ ಏನೋ ಕಷ್ಟ ಅಂತಾರೆ, ಬಟ್ ನೋ, ಇಟ್ ಈಸ್ ಆ್ಯಕ್ಚುಲಿ ಎ ಸ್ಕೋರಿಂಗ್ ಚಾಪ್ಟರ್ಸ್. ಓಕೆನಾ? ಅದರಲ್ಲಿ ಜಸ್ಟ್ ಹೋಮೋಲೋಗಸ್, ಅನಾಲೋಗಸ್ ಆರ್ಗನ್ಸು ಮತ್ತು ಆಂಥ್ರೋಪೋಜೆನಿಕ್ ಬಗ್ಗೆ, ಸ್ವಲ್ಪ ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಗೊತ್ತಾ? ಅಲ್ಲಲ್ಲೇ ಕ್ವಶನ್ಸ್ ತಿರುಗ್ತಾ ಇರುತ್ತೆ. ಓಕೆನಾ? ನಾನು ಹುಡುಕ್ಬಿಟ್ಟು ಅದು ಕೂಡ ಕೊಡ್ತೀನಿ ನಿಮಗೆ. ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ, ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ನ ಹಾಕಿದ್ದೀನಿ. ಸೊ ನೀವು ಇಷ್ಟು ಚಾಪ್ಟರ್ಸ್ ನೋಡಿ, ನಾನು ವಿತ್ ಮಾರ್ಕ್ಸ್ ಹಾಕಿದ್ದೀನಿ. ಓಕೆನಾ? ಪಕ್ಕ ಇದ್ರ ಮೇಲೆ ಕ್ವಶನ್ ಪೇಪರ್ ಪ್ರಿಪೇರ್ ಆಗೋದು. ಇದು PU ಬೋರ್ಡ್ ರಿಲೀಸ್ ಮಾಡಿರೋಂಥ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನಾನು ಪ್ರಿಪೇರ್ ಮಾಡಿರೋದು. ಓಕೆನಾ? ನೀವೇನು ಮಾಡಬೇಕು ಅಂದರೆ, ಈ ಚಾಪ್ಟರ್ಸ್ನ ಬಿಡೋ ಹಾಗಿಲ್ಲ. ಲೈಕ್ ಯಾವುದೋ ಒಂದು ಚಾಪ್ಟರ್ ಸ್ಕಿಪ್ ಮಾಡಿಬಿಡೋಣ ಅಂತ ಯಾವುದಾದ್ರು ಒಂದು ಬಿಟ್ಟಿರ್ತೀರ, ಬಟ್ ನೀವು ಬಿಡೋ ಅಂಥ ಚಾಪ್ಟರಲ್ಲಿ ಇಲ್ಲಿ ಈ ನಾನು ಹಾಕಿರೋ 5ರಲ್ಲಿ ಯಾವುದೂ ಇರಬಾರ್ದು. ಆ ಫಸ್ಟ್ 5 ಚಾಪ್ಟರ್ಸ್ ಕಂಪಲ್ಸರಿಯಾಗಿ ಎಲ್ಲ ಕವರ್ ಮಾಡಿರಬೇಕು ಅಡಿಯಿಂದ ಮುಡಿಯೋವರೆಗೂ. ಓಕೆನಾ? ಅದಾದಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಕ್ವೆಶನ್ಸ್ ಅಂದರೆ ಯಾವ್ಯಾವುದು PU ಬೋರ್ಡ್ ಕ್ವೆಶನ್ ಬ್ಯಾಂಕಲ್ಲಿ ಅಥವಾ ಕ್ವೆಶನ್ ಪೇಪರಲ್ಲಿ ಪ್ರೀವಿಯಸ್ ಇಯರಲ್ಲಿ ಏನೇನು ರಿಪೀಟ್ ಆಗಿದೆ ಅದನ್ನೆಲ್ಲ ಒಂದು ಕಡೆ ಬರೆದು ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ನಾನು 3 ಮಾರ್ಕ್ಸ್ ಕ್ವಶನ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ನ ಅಪ್ಲೋಡ್ ಮಾಡ್ತೀನಿ. ಒಂದು ವೀಡಿಯೋದಲ್ಲಿ 3 ಮಾರ್ಕ್ಸ್ ಹಾಕ್ತೀನಿ, ಇನ್ನೊಂದು ವೀಡಿಯೋದಲ್ಲಿ 5 ಮಾರ್ಕ್ಸ್ ಹಾಕ್ತೀನಿ, ಮತ್ತು ಇನ್ನೊಂದು ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಯಾಗ್ರಾಮ್ಸ್ ಅದನ್ನು ಹಾಕ್ತೀನಿ. ಓಕೆನಾ? 3 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್, ಡಯಾಗ್ರಾಮ್ ಇಷ್ಟನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ನಾಳೆ ನಾಡ್ದು ಅಂದರೆ ವೆಡ್ನೆಸ್ಡೇ, ಥರ್ಸ್ಡೇ ನಾನು ಫುಲ್ ಬಯಾಲಜಿ ಮುಗಿಸ್ತೀನಿ. ಆ್ಯಂಡ್ ಫ್ರೈಡೇ ಮತ್ತು ಸ್ಯಾಟರ್ಡೇ ಸೊ ನೀವು ಎಕ್ಸಾಮ್ ಮುಗಿಸ್ಕೊಂಡು ಬನ್ನಿ. ಅದಾದಮೇಲೆ ನಾನು ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ನಾನು ಪೋಸ್ಟ್ ಮಾಡ್ತೀನಿ. ಓಕೆನಾ? ಅದಾದಮೇಲೆ ಫಿಸಿಕ್ಸ್ 1 ಶಾಟ್ ಮಾಡ್ತೀನಿ, ಓನ್ಲಿ ಫಾರ್ ನ್ಯೂಮರಿಕಲ್ಸ್. ನೀವು ಬೋರ್ಡ್ ಎಕ್ಸಾಮ್ ಇಂದಲೂ ದಿನ ಆ 1 ವೀಡಿಯೋನ ನೋಡಿಬಿಡಿ. ಓಕೆನಾ? ನಾನು ಎಲ್ಲ ನ್ಯೂಮರಿಕಲ್ಸ್ ಅದರೊಳಗಡೆ ಕವರ್ ಮಾಡಿರ್ತೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಈ ಚಾಪ್ಟರ್ಸ್ನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಮತ್ತು ನಿಮ್ಗೆ ಇನ್ನೂ ಏನಾದರೂ ಬೇಕಿದ್ದರೆ, ನಿಮ್ಗೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಕಮೆಂಟ್ ಸೆಕ್ಷನ್. ಓಕೆನಾ? ಸೊ ಅಷ್ಟೇ, ನಿಮಗೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ತಿಳಿಸಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು 2 ಡೇಸಲ್ಲಿ ನಾನು ಬಯಾಲಜಿ ಮುಗಿಸ್ಕೊಡ್ತೀನಿ. ಓಕೆನಾ? ಬಾಯ್.